ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 3 ಅಂಕಿಯ ಪ್ರಶ್ನೆ. ಈಗ 60ನೇ ಪ್ರಶ್ನೆ. 25 ಸೆಂಟಿಮೀಟರ್ ಉದ್ದದ ನೇರವಾದ ಕಡ್ಡಿಯನ್ನು 5 ಭಾಗಗಳಾಗಿ ಕತ್ತರಿಸಲಾಗಿದ್ದು ಅವುಗಳ ಉದ್ದಗಳು ಸಮಾಂತರ ಶ್ರೇಣಿಯಲ್ಲಿವೆ. ಸಮಾಂತರ ಶ್ರೇಣಿಯಲ್ಲಿವೆ. ಪ್ರತಿಯೊಂದು ಭಾಗದ ವರ್ಗಗಳ ಮೊತ್ತವು 135 ಆದರೆ ಪ್ರತಿಯೊಂದು ಭಾಗದ ಉದ್ದವನ್ನು ಕಂಡುಹಿಡಿಯಿರಿ. ಇಲ್ಲಿ ಕಂಪ್ಲೀಟಾಗಿ ಕಡ್ಡಿಯ ಉದ್ದ ಎಷ್ಟಿದೆ, ಎಲ್ಲ ಕಡ್ಡಿಗಳನ್ನು ನೀವು ಕೂಡಿಸಿದರೆ ಎಷ್ಟು ಉದ್ದದ ಕಡ್ಡಿ ಆಗುತ್ತೆ? 25 ಸೆಂಟಿಮೀಟರ್. 25 ಸೆಂಟಿಮೀಟರ್ ಕಡ್ಡಿಯನ್ನು 5 ಭಾಗಗಳನ್ನಾಗಿ ಕತ್ತರಿಸಿದೆ. ಅಂದರೆ 25ಅನ್ನು 5 ಭಾಗ ಆಗಿ 5 ನಂಬರ್ ಆಗಿ ಡಿವೈಡ್ ಮಾಡಬೇಕು. ಅಂದರೆ 25ಅನ್ನು ಡಿವೈಡ್ ಮಾಡಿದ್ರೆ ಬರುವಂತಹ ಭಾಗಗಳು ಸಮಾಂತರ ಶ್ರೇಣಿಯಲ್ಲಿವೆ. ಆ ಸಂಖ್ಯೆಗಳಿನದವಲ್ಲ, ಎಷ್ಟೆಷ್ಟು ಸೆಂಟಿಮೀಟರ್ ಬರ್ತಾವಲ್ಲ ಆ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿರ್ತವೆ. ಪ್ರತಿಯೊಂದು ಭಾಗದ ವರ್ಗಗಳ ಮೊತ್ತವು ಏನಿದೆ? 135 ಇದೆ. A1, A2, A3, A4, A5 ಅವು. A1ಅನ್ನು ನಾವು ಸಾಮಾನ್ಯವಾಗಿ A ಅಂತ ತೊಗೊತೀವಿ. ಆಮೇಲೆ A2ಅನ್ನು A+D ಅಂತ ತೊಗೊತೀವಿ. A3ಅನ್ನು A+2D, A4ಅನ್ನು A+3D, ಆಮೇಲೆ A5ಅನ್ನು A+4D ಅಂತ ತೊಗೊತೀವಿ. ಆದರೆ ಆ ಥರ ತೊಗೊಳೋದ್ರಿಂದ ನಮಗೆ ಈ ಸಂಖ್ಯೆಗಳನ್ನು ಕಂಡುಹಿಡಿಯೋದು ಸುಲಭ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ ಅಂದರೆ ಇಲ್ಲಿ A1, A2, A3, A4, A5 ಇಲ್ಲಿ ಮಿಡ್ಲ್ ಟರ್ಮ್ ಮಧ್ಯದ ಪದವನ್ನು A ಅಂತ ತಗೊಳ್ಳೋಣ. 5, 3 ಸಂಖ್ಯೆಗಳೆಲ್ಲ ಬಂದಾಗ ನಾವು D ವ್ಯತ್ಯಾಸ ಬರುವಷ್ಟೇ ತೊಗೊಂಡ್ರಾಯ್ತು. ಹೇಳಿದ್ದೀನಿ 4 ಬಂದಾಗ ಏನು ತಗೋಬೇಕು? 2D ವ್ಯತ್ಯಾಸ ಬರುವ ಹಾಗೆ ತಗೋಬೇಕು. ಆಮೇಲೆ 6 ಬಂದಾಗ ನಾವು ಸಾಮಾನ್ಯವಾಗಿ 3D ವ್ಯತ್ಯಾಸ ಬರುವ ಹಾಗೆ ತಗೋಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ? ಒಂದೊಂದೇ ವ್ಯತ್ಯಾಸ ಇರೋದ್ರಿಂದ ನಾವು D ವ್ಯತ್ಯಾಸ ತೊಗೊಂಡ್ರೆ ಸಾಕು. 5 ಪದಗಳಿರೋದ್ರಿಂದ ಇಲ್ಲಿ ಬೆಸ ಸಂಖ್ಯೆಯಷ್ಟು ಭಾಗಗಳು ಇರೋದ್ರಿಂದ ನಾವು ಮಧ್ಯದ ಪದವನ್ನು A ಅಂತ ತಗೊಳ್ಳೋಣ. ಆಗ A4 ಏನಾಗುತ್ತೆ? A+D ಆಗುತ್ತೆ. A2 ಏನಾಗುತ್ತೆ? A-D ಆಗುತ್ತೆ. A1 ಏನಾಗುತ್ತೆ? A-2D ಆಗುತ್ತೆ. ಮತ್ತು A5 A+2D ಆಗುತ್ತೆ. ಹಾಗಾದರೆ 5 ಪದಗಳು ಯಾವುದು? A-2D, A-D, A+D, A+2D. ಇವು 5 ಪದಗಳು ಅಥವಾ 5 ಭಾಗಗಳು. 5 ಭಾಗಗಳ ಉದ್ದಗಳು ಎಷ್ಟಿರಲಿ? ಹೀಗಿರಲಿ. ಇವುಗಳ ಮೊತ್ತ ಎಷ್ಟಾಗಬೇಕು ಅಂತಂದರೆ 25 ಆಗಬೇಕು. ಮೊತ್ತ ಎಷ್ಟಾಗಬೇಕು? 25. ಅಂದರೆ ಇಂಡೈರೆಕ್ಟ್ ಆಗಿ ಅವರು ಮೊತ್ತವನ್ನು ಕೊಟ್ಟಿದ್ದಾರೆ ಮತ್ತು ನೇರವಾಗಿ ವರ್ಗಗಳ ಮೊತ್ತವನ್ನು ಕೊಟ್ಟಿದ್ದಾರೆ. ಅವುಗಳ ವರ್ಗಗಳ ಮೊತ್ತ ಇಲ್ಲಿ 25 ಸೆಂಟಿಮೀಟರ್ ಉದ್ದದ ಕಡ್ಡಿಯನ್ನು ಭಾಗ ಮಾಡಿರೋದ್ರಿಂದ ಇವುಗಳ ಮೊತ್ತ ಎಷ್ಟಾಗಬೇಕು? 25 ಆಗಬೇಕು. ಅದಕ್ಕೆ ನಾವು ಏನು ಬರೆಯೋಣ? ಭಾಗಗಳು, 5 ಭಾಗಗಳು ಏನಿರಲಿ? A-2D, A-D, A+D, A+2D ಇರಲಿ. Let the 5 parts are A-2D, A-D, A+D. Now what is their sum? ಅವುಗಳ ಮೊತ್ತ ಎಷ್ಟು? ಮೊತ್ತ ಏನಾಗುತ್ತೆ? A-2D ಪ್ಲಸ್ A-D ಪ್ಲಸ್ A ಪ್ಲಸ್ A+D ಪ್ಲಸ್ A+2D ಈಕ್ವಲ್ಸ್ ಎಷ್ಟು? 25. A1 ಪ್ಲಸ್ A2 ಪ್ಲಸ್ A3 plus A4 plus A5 equals 25.
ಇಲ್ಲಿ -2d + 2d ಕ್ಯಾನ್ಸಲ್ ಆಗುತ್ತೆ, -d + d ಕ್ಯಾನ್ಸಲ್ ಆಗುತ್ತೆ. ಎ ಮಾತ್ರ ಉಳ್ಕೊಂಡಿದೆ. ಎಷ್ಟು ಎ ಉಳ್ಕೊಂಡಿದೆ ನೋಡೋಣ. 1 2 3 4 5 a + a + a + a + a 5a. ಇಲ್ಲಿ ಬರೆಯೋಣ. 5a LHS ಅಲ್ಲಿ ಎಡಭಾಗದಲ್ಲಿ ಉಳ್ಕೊಂಡಿದೆ. ಈಕ್ವಲ್ಸ್ ಎಷ್ಟು? 25. ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. 5 1s 5 5s ಅಂದರೆ ಏನು ಬಂತು? a = 5 ಬಂತು. a = 5 ಅಂದರೆ ಮಿಡ್ಲ್ ಟರ್ಮ್ ಮಧ್ಯದ ನಂಬರ್ ಸಿಕ್ತು ನಮಗೆ. 3ನೇ ಭಾಗ ಸಿಕ್ತು. 3ನೇ ಭಾಗದ ಉದ್ದ ಎಷ್ಟು? 5 ಸೆಂಟಿಮೀಟರ್. ಈಗ ನಾವು ಅವುಗಳ ವರ್ಗಗಳ ಮೊತ್ತ ಕೊಟ್ಟಿದ್ದಾರೆ. ವರ್ಗಗಳ ಮೊತ್ತ ಅಂತಂದರೆ ಏನಾಗುತ್ತೆ? a - 2d² + a - d² + a + a + d² + a + 2d² ಈಕ್ವಲ್ಸ್ ಎಷ್ಟು? 135 135 ಆಗುತ್ತೆ. ಈಗ ನಾವಿಲ್ಲಿ ಪ್ರತಿಯೊಂದರ ವಿಸ್ತಾರವನ್ನು ಬರೆಯೋಣ. a - 2d² ಅಂದರೆ a - b² ವಿಸ್ತಾರ ರೂಪ ಉಪಯೋಗಿಸ್ಬೇಕು ನಾವು. a - b² ಈಕ್ವಲ್ಸ್ ಏನು? a² - 2ab + b². ಇದು ನಮಗೆ ಗೊತ್ತಿದೆ. a - b² ಈಕ್ವಲ್ಸ್ ಏನು? a - b² ಈಕ್ವಲ್ಸ್ ಏನು? a² - 2ab + b². ಇದು ನಿಮಗೆ ಗೊತ್ತಿದೆ. ಈ ಐಡೆಂಟಿಟಿ, ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸ್ಕೊಂಡು ನಾವು ಏನು ಮಾಡಬೇಕು? a - 2d² ಮತ್ತು a - d² ವಿಸ್ತಾರ ರೂಪವನ್ನು ಬರೀಬೇಕು. ಬರೆಯೋಣ ಅದನ್ನು. ಏನಾಗತ್ತಲ್ಲಿ? a - 2d² a² -2ab ಅಂದರೆ 2 × a × 2d + 2d² ಪ್ಲಸ್ ಇಲ್ಲೂ ಅಷ್ಟೇ a - b² ನಾವು ಯೂಸ್ ಮಾಡಬೇಕು. a² - 2ad + d². ಇಲ್ಲಿ a² ಇದು. a² ಹಾಗೆ ಬರೆಯೋಣ. a + d² ಅಂತಂದರೆ ಏನಾಗುತ್ತೆ? a² + 2ad ಇಲ್ಲಿ ಪ್ಲಸ್ ಹಾಕ್ಬೇಕು ನಾವು. ಪ್ಲಸ್ a² + 2ad + d² ಪ್ಲಸ್ a + 2d² ಏನಾಗುತ್ತೆ? a² + 2 × a × 2d + 2d² ಈಕ್ವಲ್ಸ್ 135 ಆಯಿತು. ಈಗ ಇದನ್ನು ನಾವು ಬಿಡಿಸಿದರೆ a² ಆಯಿತು. ಇಲ್ಲಿ 2 × a × 2d 2ab ಅಂದರೆ ಏನಾಗುತ್ತೆ? 2 2s 4 4ad ಆಗುತ್ತೆ. -4ad + 2d² ಏನಾಗುತ್ತೆ? 2d × 2d 4d² ಆಯಿತು. ಪ್ಲಸ್ a² - 2ad ಹಾಗೆ ಬರೆಯೋಣ. ಪ್ಲಸ್ d² ಪ್ಲಸ್ a² ಪ್ಲಸ್ a² ಇದನ್ನು 2a² ಅಂತಲೂ ಬರಿಬೋದು. ಇಲ್ಲ ಹಾಗೆ ಬರೆಯೋಣ. ಪ್ಲಸ್ 2ad ಪ್ಲಸ್ d² ಪ್ಲಸ್ a² ಪ್ಲಸ್ 2a × 2d ಅಂದರೆ 4ad ಆಗುತ್ತೆ. ಪ್ಲಸ್ 4ad ಪ್ಲಸ್ 4d² ಈಕ್ವಲ್ಸ್ 135 ಆಯಿತು. ಇಲ್ಲಿ 4ad -4ad + 4ad ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ 2ad - 2ad ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ a² ಮತ್ತು d² ಉಳ್ಕೊಂಡಿದ್ದಾರೆ. ಎಷ್ಟು a² ಆಗುತ್ತೆ ನೋಡೋಣ. 1 2 3 4
5a² ಆಗುತ್ತೆ. ಅದನ್ನು 5a² ಬರೆಯೋಣ. 5a². ಹಾಗೆ d² ಎಷ್ಟಾಗುತ್ತೆ? 4 5 6 ಮತ್ತು 4 10 ಆಗುತ್ತೆ. 10d² ಆಗುತ್ತೆ. ಪ್ಲಸ್ 10d² ಆಯಿತು. ಈಕ್ವಲ್ಸ್ ಎಷ್ಟು? 135. ಇಲ್ಲಿ 5ನ ಕಾಮನ್ ತೆಗೆಯೋಣ. 5 ಕಾಮನ್ ತೆಗೆದ್ರೆ ಏನಾಯಿತು? a² ಪ್ಲಸ್ 2d² ಆಯಿತು. 5 ಇಂಟು a², 5a², 5 ಇಂಟು 2d², 10d² ಆಗುತ್ತೆ. ಅದಕ್ಕೆ 5 ಹೊರಗಡೆ ಬಂದ ತಕ್ಷಣ ಕಾಮನ್ನಾಗಿ ಬ್ರ್ಯಾಕೆಟಲ್ಲಿ a² ಪ್ಲಸ್ 2d² ಬರುತ್ತೆ. ಇಲ್ಲಿ 135 ಆಯಿತು. ಯಾಕಂದರೆ ಇದು 5ರ ಮಗ್ಗಿಲಿ ಬರುತ್ತೆ 135. 5 1 ಕ್ಯಾನ್ಸಲ್ ಮಾಡಿದ್ರೆ 5 2 10, 3 ಉಳ್ಕೊಂಡಿದೆ 35. 5 7 35. ಇಲ್ಲಿ ಏನ ಬೆಲೆನ ಹಾಕ್ಬೋದು. ಏನ ಬೆಲೆ ಎಷ್ಟು? 5 ಇದೆ. 5² ಹಾಕೋಣ. ಪ್ಲಸ್ 2d² ಈಕ್ವಲ್ಸ್ ಎಷ್ಟಾಯಿತು? 27. 5² ಆದರೆ 5 ಇಂಟು 5 ಎಷ್ಟಾಗುತ್ತೆ? 25 ಆಯಿತು. ಪ್ಲಸ್ 2d² ಈಕ್ವಲ್ಸ್ 27 ಆಯಿತು. 25ನ RHSಗೆ ಬಲಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. 2d² ಈಕ್ವಲ್ಸ್ ಏನಾಯಿತು? 27 ಮೈನಸ್ 25 ಆಯಿತು. 2d² ಈಕ್ವಲ್ಸ್ ಏನಾಯಿತು? 27 ಮೈನಸ್ 25 ಅಂದರೆ 2 ಆಯಿತು. ಈ 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಇನ್ನೇ 2 1s 2 1s. d² ಈಕ್ವಲ್ಸ್ 1 ಬಂತು. ಅಂದರೆ d ಈಕ್ವಲ್ಸ್ ಏನಾಗುತ್ತೆ? √1. ಅದೇನು? ಪ್ಲಸ್ ಆರ್ ಮೈನಸ್ 1. ಇಲ್ಲಿ ಡಿನ ಬೆಲೆಯನ್ನು ನೀವು ಪ್ಲಸ್ 1 ತೊಗೋಬೋದು ಅಥವಾ ಮೈನಸ್ 1 ತೊಗೋಬೋದು. d ಈಕ್ವಲ್ಸ್ 1 ಆರ್ ಅಥವಾ d ಈಕ್ವಲ್ಸ್ ಮೈನಸ್ 1 ಯಾವ್ದು ತೊಗೊಂಡ್ರೂ ಕೂಡ ಅವೇ ನಂಬರ್ಗಳು ಬರ್ತವೆ. ಈಗ ನಮಗೆ ಎ ಸಿಕ್ಕಿದೆ, ಡಿ ಸಿಕ್ಕಿದೆ. ನಾವು 5 ಪದಗಳನ್ನು ಬರಿಬೇಕಾಗಿದೆ. ಮೊದಲನೇ ಪದ ಏನು ತೊಗೊಂಡಿದ್ದೀವಿ ನಾವು? a ಮೈನಸ್ 2d. a1 ಅಂದರೆ a ಮೈನಸ್ 2d, a2 ಅಂದರೆ a ಮೈನಸ್ d, a3 ಅಂದರೆ a. ಅದನ್ನೇ ನಾವು ಬರ್ಕೊಳ್ತಾ ಇಲ್ಲಿ ಹೋಗೋಣ. a1 ಅಂದರೆ a ಮೈನಸ್ 2d ಈಕ್ವಲ್ಸ್ ಏನಾಗುತ್ತೆ? a5 ಇದೆ. ಏನ ಬೆಲೆ? ಇಲ್ಲಿ 5 ಇದೆ. 5 ಮೈನಸ್ 2d ಅಂದರೆ 2 ಇಂಟು 1. 2 ಇಂಟು 1 ಈಕ್ವಲ್ಸ್ ಏನಾಯಿತು? 5ಗೆ 5 ಬರೆಯೋಣ. 5 ಮೈನಸ್ 2 ಈಕ್ವಲ್ಸ್ 3. ನಂತರ a2 ಈಕ್ವಲ್ಸ್ ಏನು? a ಮೈನಸ್ d ಈಕ್ವಲ್ಸ್ 5 ಮೈನಸ್ 1 ಈಕ್ವಲ್ಸ್ ಎಷ್ಟಾಯಿತು? 5 ಮೈನಸ್ 1 4 ಆಯಿತು. a3 ಏನು? a ಏನು? 5 ಆಯಿತು. a4 a ಪ್ಲಸ್ d ಅಂದರೆ 5 ಪ್ಲಸ್ 1 ಈಕ್ವಲ್ಸ್ 6 ಆಯಿತು. a5 ಅಂತಂದರೆ a ಪ್ಲಸ್ 2d ಈಕ್ವಲ್ಸ್ 6 ಪ್ಲಸ್ 1 ಏನಾಯಿತು? 7 ಆಗುತ್ತೆ. ಹಾಗಾದರೆ ಸಂಖ್ಯೆಗಳು ಪದಗಳು ಯಾಗ್ತವೆ? 5 ಭಾಗಗಳು. ಅಳತೆ ಎಷ್ಟಿರುತ್ತೆ? 3 4 5 6 7. ಕ್ವೆಶ್ಚನ್ ಕೇಳಿದ್ದೇನಿಲ್ಲಿ? ಪ್ರತಿ ಭಾಗದ ಉದ್ದಗಳು, ಪ್ರತಿಯೊಂದು ಭಾಗದ ಉದ್ದಗಳು ಅಥವಾ ಭಾಗದ ಉದ್ದಗಳು. ತ್ರೀ ಸೆಂಟಿಮೀಟರ್, 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್, 7 ಸೆಂಟಿಮೀಟರ್. ಇದೆಲ್ಲ ಕೂಡಿಸಿದ್ರೆ ಎಷ್ಟು ಬರಬೇಕು? 25 ಬರಬೇಕು. 3 + 4 7, 7 + 5 12, 12 + 6 18, 18 + 7 25, 25 ಸೆಂಟಿಮೀಟರ್ ಬರುತ್ತೆ. ಇವು ಸ್ಕ್ವೇರ್ಸನ್ನು ಕೂಡ
ಕೂಡಿಸಿ ನೋಡ್ಬೋದು. 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49 ಎಲ್ಲ ಕೂಡಿಸಿದ್ರೆ 9 + 6 15, 5 20, 26, 9 35 ಬರುತ್ತೆ. 3 ಕ್ಯಾರಿ ಬಂತು. 4 2 6 3 9 4 13 ಬರುತ್ತೆ. 135. ಅಂದರೆ ನಿಮ್ಮ ಉತ್ತರ ಇಲ್ಲಿ ಸರಿಯಾಗಿದೆ ಅಂತ ಅರ್ಥ.